ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿ ಇದೆ. ಇಲ್ಲೇ ವರಿಷ್ಠರಿದ್ದಾರೆ, ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂತಹ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಮಾನ್ಯ ನಮ್ಮ ಮಾಜಿ ಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತು ಎಂಟೈರ್ ನಮ್ಮ ಇರುವಂಥ ಎಲ್ಲ ವರಿಷ್ಠರಿಗೆ, ಮುಖ್ಯವಾಗಿ ನಮ್ಮ ವೇಣುಗೋಪಾಲ್ ಸರ್ ಅವರಾಗಿರ್ಬೋದು, ಸುರ್ಜೇವಾಲಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆಗಿರುವಂಥ ನಮ್ಮ ಸುರ್ಜೇವಾಲಾ ಸಾಹೇಬರಿಗಾಗಿರ್ಬೋದು, ಅವರಿಗೆಲ್ಲ ಕೂಡ ನಾನು ಕೈ ಜೋಡಿ ಮನವಿ ಮಾಡ್ಕೊತಾ ಇದ್ದೀನಿ. ನನಗೆ ಒಂದು ಅವಕಾಶ ಕೊಡಿ. ಇದು ನನ್ನ ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನಾನು ಮಂತ್ರಿ ಸ್ಥಾನಕ್ಕೆಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು, ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂಥ ಇವತ್ತು ಬಿಜೆಪಿ ನಾಯಕರಿಗೆ ನಾನು ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಸ್ವಾಮಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ. ಬನ್ನಿ, ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಾನು ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ರಿ, ನೋಡ್ತೀವಿ ನಾವು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ರಿ. ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ. ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ ಇವಾಗ. ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು. ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ ಅಂತ. ನಾನು ರಾಜೀನಾಮೆ ಮಾಡ್ತೀನಿ. ಇವತ್ತು ಜನತಾ ನ್ಯಾಯಾಲಯಕ್ಕೆ ಇಡೋಣ ಅಂತ. ನನ್ನ ತಪ್ಪಾಗಿದ್ರೆ ನಾನು ಸೋಲ್ತೀನಿ. ಇವತ್ತು ನನ್ನ ನೇರ ಸವಾಲು ಆಗ್ತಾ ಇದ್ದೀನಿ ನಾನು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತ ಹೇಳಿ ನೀವು ಹೇಳ್ತಾ ಇದ್ದೀರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನು ಮಾಡಿದಿರ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮೆ ಮಾಡ್ತೀನಿ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ. ಬಾಪ್ಪ, ಜನತಾ ನ್ಯಾಯಾಲಯಕ್ಕೆ ಬಾ. ನೀನು ಸವಾಲನ್ನು ಸ್ವೀಕಾರ ಮಾಡ್ಬೇಕು. ನಾನು ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ನಾನು ಒಂದು ಸುಳ್ಳನ್ನು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಳ್ಳಾರಿ ಜನರ, ಮುಗ್ಧ ಜನರನ್ನ, ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ಅದನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಮೇಲೆ ವಿನಾಕಾರಣ ಮಾಡ್ತಾ ಇದ್ದಾರೆ ಸ್ವಾಮಿ. ನನಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಒಂದು ಬಾರಿ ಅಲ್ಲ, 2 ಬಾರಿ ಚೀಮಾರಿ ಹಾಕಿದ್ದಾರೆ ನಿಮಗೆ ಗೊತ್ತಾ? ಬನ್ನಿ ಸ್ವಾಮಿ, ತಾವು ಬನ್ನಿ. ಪಕ್ಕದಲ್ಲಿ ಯಾರ್ಯಾರಿಗೋ ನಿಂತು ಚೀಟಿಗಳು ಕೊಡೋದಲ್ಲ. ಇದನ್ನ ಹೇಳಿ, ಅದನ್ನ ಹೇಳಿ, ಇಲ್ಲ ಸಲ್ಲದನ್ನ ಹೇಳಿ ಅಂತೇಳಿ. ಬನ್ನಿ, ನಾನು ಅಖಾಡ ಕೀಳಲಿಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಈ ದೇಶದಲ್ಲಿ ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ಕೂಡ ದೊಡ್ಡದಲ್ಲ. ನನಗೆ ಮುಕ್ತ ಕಂಠದಲ್ಲಿ ನಾನು ಹೇಳ್ತೀನಿ, ನ್ಯಾಯಾಲಯದಲ್ಲಿ ನನಗೆ ಜಯ ಸಿಗುತ್ತಂತೇಳಿ ಹೇಳ್ತಾ ಇದ್ದೀನಿ. ನಾನು ಈ ನ್ಯಾಯಸ್ಥಾನದ ಮೇಲೆ ನಂಬಿಕೆ ಇದೆ ನನಗೆ. ಈ ಕೇಸಲ್ಲಿ ನಾನು ಸಂಪೂರ್ಣವಾಗಿ ಆರೋಪ ಮುಕ್ತನಾಗಿ ಬರ್ತೀನಿ ಅಂತೇಳಿ ಬಹಳ ದೊಡ್ಡ ನಂಬಿಕೆ ಇದೆ ನನಗೆ. ಅದು ನಮ್ಮ ಪಕ್ಷದವರೆಗೂ ಗೊತ್ತಿದೆ ಸ್ವಾಮಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಕಾರಣಗಳಿಂದ ತಾವು ಏನು ಇವತ್ತು ಇಂಥ ಕೆಲಸವನ್ನ ನೀಚ ಕೆಲಸಕ್ಕೆ ಮಾಡಕ್ ಹೊಂಟಿದ್ದೀರಲ್ಲ,
ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ನಾನು ಈಗಾಗಲೇ ಕೂಡ ನನ್ನ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದಲ್ಲಿ ನನ್ನ ವಿಲನ್ ಮಾಡಕ್ ಹೊಂಟಿರೋ ಸ್ವಾಮಿ. ಆಗಲ್ಲ ಸ್ವಾಮಿ. ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ರಾಮಾಯಣ ಬರುವಂತ ನಮ್ಮ ಸಮಾಜ ಸ್ವಾಮಿ. ರಾಮಾಯಣ ಬರೆದು ರಾಮ ಯಾರು ಅನ್ನಂತ ತೋರಿಸಿರುವಂತ ಸಮಾಜ. ಆ ಸಮಾಜ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ ನೋಡಿದ್ದಾರೆ ಸ್ವಾಮಿ. ನಮ್ಮ ಸಮಾಜದಲ್ಲಿ ನಮ್ಮನ್ನ ತಾವು ಕುತಂತ್ರಗಳಿಂದ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಂವಿಧಾನ ಇರೋವರೆಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಾನು. ಅದರ ಜೊತೆಗೆ ಇವತ್ತು ನಾನು ಕೆಲವ್ರನ್ನ ಈ ಸಂದರ್ಭದಲ್ಲಿ ನೆನೆಸಲೇಬೇಕಾಗುತ್ತೆ. ಇವತ್ತು